ನೋಡ್ತಾ ಇದ್ದೀರಾ, ಇದು ನಮ್ಮ ಮನಧ್ವನಿ. ನಾನು ಋತುಜಾ. ತಾವು ಕಂಡ ದಿನದ ಪ್ರಮುಖ ಸುದ್ದಿಯನ್ನು ನೇರವಾಗಿ ನಿಮ್ಮ ಮುಂದೆ ಇಟ್ಟಿದ್ದಾರೆ ನಮ್ಮ ರಿಪೋರ್ಟರ್ಸ್. ಇದೇ ನಮ್ಮ ಮನಧ್ವನಿ. ಬೆಳಗಾವಿ ಸದರಿ ಈ ದಿವಸ ದಿನಾಂಕ 16/12/2024 ಸುಮಾರು 11 ಗಂಟೆ 30 ನಿಮಿಷಕ್ಕೆ ಮಾಳಮಾರುತಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಬೆಳಗಾವಿ ನಗರದ ಪರಿಸರ ನಿಯಂತ್ರಣ ಮಂಡಳಿ ಕಚೇರಿಯಲ್ಲಿ ಬ್ರಹ್ಮಾನಂದ್ ಸಾಗರ್ ಜಾಗರಿ ಇಂಡಸ್ಟ್ರಿ ಮತ್ತು ಅಶೋಕ್ ಇನ್ ಬಯೋಫಿಲ್ ಕಾರ್ಖಾನೆ ಸಿಬ್ಬಂದಿ ಹಾಗೂ ಮಾಲೀಕರಾದ ಅಶೋಕ್ ಅಸ್ಕಿ ಅವರು ಕಚೇರಿಯ ಒಳಗಡೆ 60 ರಿಂದ 70 ಜನರು ಹಾಗೂ ಹೊರಗಡೆ 80 ರಿಂದ 100 ಜನರು ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುತ್ತಿರುತ್ತಾರೆ. ಕಾರ್ಮಿಕರು ಹಾಗೂ ಮಾಲೀಕರಾದ ಅಶೋಕ್ ಅಸ್ಕಿ ಅವರು ನೇಣು ಹಗ್ಗ ಹಾಗೂ ವಿಷದ ಬಾಟಲಿ ಮತ್ತು ಪೆಟ್ರೋಲ್ ಸಹಿತ ಪ್ರತಿಭಟನಾಕಾರರು ತಮ್ಮ ಬಳಿ ಇಟ್ಟುಕೊಂಡು ಒಳಗಡೆ ಪ್ರತಿಭಟನೆ ಮಾಡುತ್ತಿರುತ್ತಾರೆ. ಮತ್ತಷ್ಟು ಸಮಗ್ರ ಸುದ್ದಿಗಾಗಿ ಕಾಯ್ತಾ ಇರಿ, ಇದು ನಮ್ಮ ಮನಧ್ವನಿ. खाली बच्चे नहीं थे ना ಆ ರಿಪೋರ್ಟ್ ನಾನು ಒಳಗಡೆ ಕೂತ್ಕೊಂಡೆ ಅವರ ಕಣ್ಣು ಎದುರುಗಡೆನೆ ಕ್ಯಾನ್ಸಲ್ ಮಾಡಿಸಿದ್ದೀನಿ. ಈಗ ಅವರು ಮಾನ್ಯ ಸಚಿವರುಗಳ ಜೊತೆ ಭೇಟಿ ಆಗ್ಬೇಕಂತ ಹೇಳಿ ಅವರು ನಮಗೆ ಹೇಳಿದ್ದಾರೆ. ಅವರು ಏನೇನು ಹೇಳಿದ್ದಾರೆ ಪಾಯಿಂಟ್ಸ್ ನೋಟ್ ಮಾಡಿಕೊಂಡು ಈಗ ಅರೇಂಜ್ ಮಾಡ್ಕೊಳ್ತೀವಿ. ಎಲ್ಲರೂ ಇಲ್ಲೇ ಬೆಳಗಾವಿನಲ್ಲಿದ್ದಾರೆ. ಸೊ ಅದಕ್ಕೆ ತಕ್ಕಂತ ಪರಿಹಾರನೂ ಇವತ್ತೇ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇವರ ಜೋಡಿ ಯಾರ್ಯಾರು ಒಳಗಡೆ ಇದ್ದಾರೆ ಅವ್ರಿಗೂ ಮನವೊಲಿಸಿದೀವಿ. ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ. ಅಶೋಕ್ ಅವರು ಈಗ ಕಾಮ್ ಆಗಿದ್ದಾರೆ, ಯಾವುದೇ ಇಶ್ಯೂ ಇಲ್ಲ. ಜಿಲ್ಲಾಡಳಿತ ಜೊತೆ ಅವರು ಕೋಆಪರೇಟ್ ಮಾಡ್ತಾ ಇದ್ದಾರೆ. ನಾವು ಅವ್ರ ಜೊತೆ ಇದೀವಿ, ಕರ್ಕೊಂಡು ಹೋಗ್ತಾ ಇದ್ದೀವಿ. ಮೀಡಿಯಾದವರು ಒಳಗಡೆ ಕೂಡ ಹಾಕಿದ್ರಲ್ಲ ಸರ್, ಇದ್ರ ಬಗ್ಗೆ ಈಗ ಏನಾಗಿದೆ ಅಂದ್ರೆ ಈ ಸಂದರ್ಭ ಏನ್ ಸೃಷ್ಟಿಯಾಗಿದೆ ಬಹಳ ಸೆನ್ಸಿಟಿವ್ ಸಂದರ್ಭ. ಅವರಿಗೆ ಮನಸ್ಸಿಗೆ ನೋವಾಗಿದೆ ಅಂತ ನಮಗೆ ಗೊತ್ತಾಯಿತು ಒಳಗಡೆ. ಅದಕ್ಕೆ ಯಾವ ರೀತಿ ನಾವು ಸ್ಪಂದಿಸಬೇಕೋ ನಾವು ಸ್ಪಂದನೆಯನ್ನು ಕೊಟ್ಟಿದ್ದೀವಿ.
ಈಗ ಅವ್ರ ಮನಸ್ಸಿಗೆ ಸ್ವಲ್ಪ ಶಾಂತಿ ಒಂದು ರೀತಿ ಸಿಕ್ಕಿದೆ. ನಮ್ ಜೊತೆ ಮಾತಾಡ್ಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ. ಹಾಗೂ ಎಲ್ಲ ಸಚಿವರುಗಳ ಜೊತೆ ಬೇರೆ 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 ಡಿಪಾರ್ಟ್ಮೆಂಟ್ಸ್ ಒಂದೊಂದೊಂದು ಇಶ್ಯೂ ಇದಾವೆ. ಎಲ್ಲರ ಜೊತೆ ಮಾತಾಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಅವ್ರದ್ದು ಒಂದೇ ಬೇಡಿಕೆ, ನಮಗೆ ಪರಿಹಾರ ಹುಡುಕಿ ಕೊಡಬೇಕು ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಪರಿಹಾರ ಹುಡುಕ್ಲಿಕ್ಕೆ ಸಾಯಶಕ್ತಿ ಪ್ರಯಾಸ ಮಾಡ್ತೀವಿ. ಓಕೆ, ನಮ್ಮದೇನ ನನ್ನ ಫ್ಯಾಕ್ಟ್ರಿ ಚಾಲು ಆಗ್ಬೇಕ, ನನ್ನ ಪುರ್ತಕ ನಾವು ಉದ್ಯೋಗ ಮಾಡ್ತೀವಿ. ಇದು ಒಂದಾಯ್ತಾರ. ನಂದು 3 ವರ್ಷ ಆಯ್ತು ಇವ್ರು ಕಾಡ್ಯ ಕಡಾಕೈತಿದಾರ. ಇದನ್ನಾಗೈತೈತ್ರಿ. ಈಗ ಅವ್ರು ಮಿನಿಸ್ಟರ್ ಮೀಟಿಂಗ್ ಅರೇಂಜ್ಮೆಂಟ್ ಮಾಡ್ತಾನಂದಾರ, ಮಾಡ್ತಾರ ನೋಡೋಣ. ಅವು ಎಲ್ಲರನ್ನು ಹೊರಗಡೆ ಬಿಡ್ತೀರಾ ಅಂದ್ರೆ ಅವ್ರ ಕೈ ಪೆಟ್ರೋಲ್ ನಾವೊಂದ್ ಯಾತನ ಕೇಳ್ರಿ, ಇವ್ರು ಇವತ್ ನಾನು ಕರ್ಕೊಂಡ್ ಹೊಂಟಾರಂದ್ರ 24 ತಾಸು ನಮ್ಮನ್ನ ಇಟ್ಟು ಎಲ್ಲಾರು ಏನು ಕವಲ ಮಾಡಕ್ ಆಗಂಗಿಲ್ಲ. ಇವತ್ ನ್ಯಾಯ ಸಿಗಲಿಲ್ಲ ಅಂದ್ರ ನಾಳೆ ಹರಿಯೋದ್ ಸಾಯ್ತೀವಿ ಅಷ್ಟೇ ರೀ. ಆ ಸಂದರ್ಭ ಈಗ ಅವ್ರು ಅಷ್ಟ ಇದ್ರೆ ಈ ಒಂದು ನಿರ್ಣಯಕ್ಕೆ ಬರಕ್ ಕಾರಣ ಏನು? ಈ ತರ ಯಾರು ಅಧಿಕಾರಿಗಳು ಯಾರು ನಿಮ್ಗೆ ತೊಂದರೆ ಕೊಟ್ಟಿದ್ದಾರೆ? ಎಲ್ಲಾರು ಸರ ಪೊಲ್ಯೂಷನ್ ಕಂಟ್ರೋಲ್ ಮಾಡಿ ಯಾವ ಡಿಪಾರ್ಟ್ಮೆಂಟ್ ಇಲ್ಲ ಹೇಳ್ರಿ, ಎಲ್ಲದಕ್ಕೂ ಒಂದೊಂದು ಕೋರ್ಟ್ ಆರ್ಡರ್ ಅದಾವ, ಎಲ್ಲಾನು ಇದಂತಾವ. ಅದನ್ನ ಎಕ್ಸ್ಪ್ಲೇನ್ ಮಿನಿಸ್ಟರ್ ಮುಂದೆ ಮಾಡ್ತೀವಿ. ಸರ್, ನಿಮಗೆ ನಿಮ್ಮದು ಮತ್ತು ಮಲ್ಲಿಕಾರ್ಜುನ್ ನಡುವೆ ವೈಯಕ್ತಿಕ ಸಮಸ್ಯೆ ಸರ್. ಈ ಸಂದರ್ಭದಲ್ಲಿ ಅದು ಮಾತಾಡೋದು ಬೇಡ. ಅಲ್ಲ ಸರ್, ಮಾತಾಡಿ ಸರ್. ಪೂರ ಮಾತಾಡೋದು